ಅದೊಂದು ಸುಂದರ ಸಂಜೆ. ಅಲ್ಲಿ ಎಲ್ಲಿ ನೋಡಿದ್ರೂ ಪತ್ರಕರ್ತರದೇ ಕಲರವ. ದಿನವೂ ಗಡಿಬಿಡಿಯಲ್ಲಿರ್ತಿದ್ದ ಮತ್ತು ಸುದ್ದಿಯ ಹಿಂದೆ ಬೆನ್ನು ಬಿದ್ದು ಓಡ್ತಿದ್ದ ಮಾಧ್ಯಮ ಪ್ರತಿನಿಧಿಗಳು ಇಲ್ಲಿ 2-3 ಗಂಟೆಗಳು ಕಳೆದರೂ ಆಸನಗಳಿಗೆ ಬೆನ್ನು ಆನಿಸಿ ಆ ಕ್ಷಣಕ್ಕಾಗಿ ಕಾಯುತ್ತಾ ಕುಳಿತಿರ್ಬೇಕೆ? ಅದು ತಮ್ಮ ತಮ್ಮ ಫ್ಯಾಮಿಲಿ ಆಪ್ತರಿಷ್ಟರೊಂದಿಗೆ. ಕಣ್ಣ ಮುಂದೆ ಕಾಣುವ ಭವ್ಯವಾದ ವೇದಿಕೆಯ ಇಕ್ಕೆಲಗಳಲ್ಲಿ ಅಳವಡಿಸಿರುವ ಟಿವಿ ಪರದೆಗಳ ಮೇಲೆ ತಮ್ಮದೇ ಭಾವಚಿತ್ರಗಳಿರುವ ಸಾಧನೆಯ ಸಚಿತ್ರ ವರದಿ. ಇದೆಲ್ಲವೂ ಕಂಡುಬಂದದ್ದು ಶುಕ್ರವಾರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ. ಹೌದು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ 2025ನೇ ಸಾಲಿನ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಪತ್ರಕರ್ತರನ್ನು ಗುರುತಿಸಿ ಸರ್ಕಾರದ ವತಿಯಿಂದ ಸನ್ಮಾನಿಸುವ ಸುಂದರ ಕಾರ್ಯಕ್ರಮ ಇದಾಗಿತ್ತು. ಸದಾ ಬೇರೆಯವರ ಸುದ್ದಿಗೆ ಹೋಗ್ತಿದ್ದ ಪತ್ರಕರ್ತರ ಕೈಗಳಿಗೆ ಇಲ್ಲಿ ಕೆಲ ಹೊತ್ತು ಕೆಲಸವೇ ಇಲ್ಲವೆಂಬಂತೆ ಭಾಸವಾಗ್ತಿತ್ತು. ಅಷ್ಟೇ ಅಲ್ಲ, ಏನೊಂದು ಪ್ರಶ್ನೆ ಮಾಡದೆ ಮೌನಕ್ಕೆ ಶರಣಾಗಿ ಕುಳಿತಿದ್ದ ಪತ್ರಕರ್ತರು ಒಂದು ಕಡೆಯಾದ್ರೆ, ಮತ್ತೊಂದೆಡೆ ಸನ್ಮಾನಕ್ಕೊಳಗಾದಂಥವರು ಕೊಂಚ ಪುಳಕಿತರಾದಂತಿತ್ತು. ಅಷ್ಟೊತ್ತಿಗೆ ನಾಡಿನ ದೊರೆ ಎನಿಸಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನವಾಗಿ ಸಮಾರಂಭಕ್ಕೆ ಜೀವ ಬಂದಂತಾಗಿತ್ತು. ಸನ್ಮಾನಕ್ಕೂ ಮುನ್ನ ಮಾತನಾರಂಭಿಸಿದ ಮುಖ್ಯಮಂತ್ರಿಯವರು ತಾವು ತಡವಾಗಿ ಬಂದದ್ದಕ್ಕಾಗಿ ಪತ್ರಕರ್ತರಲ್ಲಿ ಕ್ಷಮೆ ಕೋರಿದ್ರು. ಬಳಿಕ ಪತ್ರಕರ್ತರಾದವರು ಗಾಂಧಿ, ಅಂಬೇಡ್ಕರ್ ಅವರಂತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮತ್ತು ಶೋಷಿತ, ದಮನಿತರ ಧ್ವನಿಯಾಗಿ ಕೆಲಸ ಮಾಡಬೇಕು, ಸತ್ಯವನ್ನೇ ಬರೆಯಬೇಕು ಹೊರತು ಊಹಾಪೋಹಗಳನ್ನೇ ಸುದ್ದಿಯಾಗಿಸಿ ಬರೆಯಬಾರದು ಎಂಬ ಕಿವಿಮಾತು ಹೇಳಿದ್ರು. ಇಲ್ಲಿ ಪತ್ರಕರ್ತರು ಮತ್ತು ಮುಖ್ಯಮಂತ್ರಿಗಳು ಎಂಬ ಭೇದ ಭಾವ ಮರೆತು ಮನೆಯ ಯಜಮಾನನೊಬ್ಬ ತನ್ನ ಕುಟುಂಬದ ಸದಸ್ಯರುಗಳಿಗೆ ಬುದ್ಧಿಮಾತುಗಳನ್ನ ಹೇಳ್ತಿದ್ದಾರೇನೋ ಎಂಬಂತೆ ಪ್ರತಿಯೊಬ್ಬ ಪತ್ರಕರ್ತನ ಆತ್ಮಸಾಕ್ಷಿಯನ್ನ ಬಡಿದೆಬ್ಬಿಸಿದಂತಿತ್ತು. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರು, ಖ್ಯಾತ ಸಾಹಿತಿಗಳು ಆದಂಥ ಶ್ರೀ ಅಂಪ ನಾಗರಾಜಯ್ಯ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಮೂರ್ತಿ ಅವರ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷಾ ಖಾನಂ ಅವರ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿಯವರ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಆಯುಕ್ತರಾದಂಥ ಹೇಮಂತ್ ನಿಂಬಾಳ್ಕರ್ ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರ, ಮಾಧ್ಯಮದ ಪ್ರತಿನಿಧಿಗಳ, ಇತರ ಎಲ್ಲ ಸ್ನೇಹಿತರ, ಇವತ್ತು 2025ನೇ ಇಸ್ವಿಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಯಾರ್ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷ ಪ್ರಶಸ್ತಿಯನ್ನು ಕೂಡ ಈ ಸಮಾರಂಭದಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಅವರು ಶ್ರೀಮತಿ ಸರಿತಾ ರೈ ಅವರು ಕೂಡ ಆಗಮಿಸಿದಾರ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ವಿಶೇಷವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಕೊನೆಗೆ ನಾವು ಯಾರ ಪರವಾಗಿದ್ದೇವೆ ಎಂಬ ಸ್ಪಷ್ಟವಾದ ಅರಿವು ಪತ್ರಕರ್ತರಾದವರಿಗೆ ಇರಬೇಕು. ಇಲ್ಲದಿದ್ದರೆ ಅದು ವೃತ್ತಿ ಧರ್ಮ ಪಾಲನೆಯಾದಂತಾಗಲ್ಲ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಒತ್ತಿ ಹೇಳಿದಂತಿತ್ತು. ಇದಕ್ಕೂ ಮುನ್ನ ಮಾತನಾಡಿದ ಶಿವಾಜಿನಗರದ ಶಾಸಕರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ರಿಜ್ವಾನ್ ಅರ್ಷದ್ ಅವರು, ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಯಾವುದೇ ಪಕ್ಷದ ಮುಖವಾಣಿಯಂತಾಗಬಾರದು ಎಂಬ ಮುಕ್ತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷೆ ಆಯಿಷಾ ಬೇಗಂ ಅವರು ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾದ ಪ್ರತಿಯೊಬ್ಬ ಪತ್ರಕರ್ತರು ತಮ್ಮ ಸಾಧನೆಯ ಮೂಲಕ ಈ ಸನ್ಮಾನಕ್ಕೆ ಅರ್ಹರಾದವರೇ ಎಂದು ಅಭಿಮಾನವನ್ನ ವ್ಯಕ್ತಪಡಿಸಿದರು. ಜೊತೆಗೆ ಸನ್ಮಾನಕ್ಕೊಳಗಾದ ಪ್ರತಿಯೊಬ್ಬ ಪತ್ರಕರ್ತರಿಗೂ ಅಭಿನಂದನೆಗಳ ಮಹಾಪೂರ ಹರಿದು ಬಂದಂತಿತ್ತು. ಇದೇ ವೇಳೆ ಪ್ರಶಸ್ತಿ ಪುರಸ್ಕಾರಕ್ಕೊಳಗಾದ ಪತ್ರಕರ್ತರ ಕುರಿತಾದ ಕಿರು ಹೊತ್ತಿಗೆಯೊಂದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು.
ಬಳಿಕ 2025ನೇ ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರತಿಯೊಬ್ಬ ಪತ್ರಕರ್ತರನ್ನು ಶಾಲು ಹಾರ ಹಾಕಿ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2020 ಕಳೆದ 25 ವರ್ಷಗಳಿಂದ ಕನ್ನಡ ಮಾಧ್ಯಮ 1974 ಸಾಧನೆ ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಪ್ರಶಸ್ತಿ ಲಭಿಸಿವೆ. ಇದೀಗ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮಾಧ್ಯಮ ಲೋಕಕ್ಕೆ ಪ್ರವೇಶವನ್ನು ಪಡೆದುಕೊಂಡು ಇದೀಗ ಪತ್ರಿಕೋದ್ಯಮದಲ್ಲಿ ಸಾಧನೆ ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ.